ಓಂ ಅಂತರ ಉಪಪತ್ತೇಃ ಓಂ. ಯಯೇಷ ಆದಿತ್ಯ ಪುರುಷಃ ಸೋಹಮಸ್ಮಿ ಸ ಏವಾಹಮಸ್ಮಿ ಇತ್ಯಾದಾವಗ್ನೀನಾಮೇವ ಆದಿತ್ಯಾದಿಸ್ಥತ್ವಮುಚ್ಯತೆ. ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೇವೆ. ಅದರಲ್ಲಿ ತಜ್ಞಾನಾತ್ ಸರ್ವಪಾಪಾಶ್ಲೇಷೆ ಮೋಕ್ಷಸ್ಯಾಪಿ ತದನ್ಯಥಾನುಪಪತ್ಯೈವ ಉಪಪತ್ತೇಃ ಇತ್ಯರ್ಥಃ. ಅಲ್ಲಿವರೆಗೆ ನೋಡಿದ್ದೀವಿ. ತಜ್ಞಾನಾತ್ ಅಗ್ನಿಗಳ ಜ್ಞಾನದಿಂದ ಸರ್ವ ಪಾಪಾಶ್ಲೇಷೆ ಯಾವ ಪಾಪವೂ ಅಂಟುವುದಿಲ್ಲ ಅಂತ ಎಲ್ಲ ಪಾಪಗಳ ಪರಿಹಾರ ಆದರೆ ಆವಾಗ ತದನ್ಯಥಾನುಪಪತ್ಯೈವ ಸರ್ವ ಪಾಪಗಳು ಪರಿಹಾರ ಆಗಬೇಕಾದ್ರೆ ಮೋಕ್ಷ ಆಗಲೇಬೇಕು. ಅನ್ಯಥಾ ಮೋಕ್ಷವಿಲ್ಲದೆ ತತ್ ಅನುಪಪತ್ತಿ, ಸರ್ವ ಪಾಪಗಳ ಅಶ್ಲೇಷ ಆಗೋದಿಲ್ಲ. ಅದಕ್ಕಾಗಿ ಮೋಕ್ಷಸ್ಯಾಪಿ ಉಪಪತ್ತೇ, ಮೋಕ್ಷವು ಕೂಡ ಹಾಗೆಯೇ ಆಗ್ತದೆ ಅಂತ ಇಷ್ಟನ್ನ ಈ ಹಿಂದೆ ನೋಡಿದ್ದೀವಿ. ಅತ್ರ ಆದಿತ್ಯಸ್ಥತ್ವ ಲಿಂಗಸ್ಯಾಪಿ ವಿಷ್ಣು ಸಮನ್ವಯ ಸಿದ್ಧಾರ್ಥಂ ವಕ್ರಸಂಗತ್ಯ ಅಧಿಕರಣಾರಂಭ ಇತಿ ಜ್ಞಾತವ್ಯಂ. ಮತ್ತು ಅಗ್ನೀನಾಮಿತಿ ಬಹುವಚನಂ ಆದಿಪದದ್ವಯಂ ಚ ಬಹ್ವಗ್ನಿಶ್ರುತಿ ಸೂಚನಾಯ ಪ್ರಯುಕ್ತಂ ಅಂತಿದಿಷ್ಟು ಈಗ ನೋಡಬೇಕಾಗಿದೆ. ಇವೆರಡೂ ಪೂರ್ವಪಕ್ಷದವ್ರು ಹೇಳಿದ ಮಾತುಗಳು ಅಂತ ಏನಲ್ಲ, ಆದರೆ ಇನ್ನೂ ಪೂರ್ವಪಕ್ಷ ನಡೆದಿದೆ ಅಷ್ಟೇ. ಆ ಪೂರ್ವಪಕ್ಷವನ್ನು ಪ್ರತಿಪಾದನೆ ಮಾಡುವಾಗ ಆಚಾರ್ಯರು ಅಲ್ಲಿ ಏನೇನು ವಾಕ್ಯ ಪ್ರಯೋಗ ಮಾಡಿದ್ದಾರೆ ಅದನ್ನೆಲ್ಲವನ್ನು ತಿಳಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ವಿಷ್ಣುವಿನಲ್ಲಿ ಆದಿತ್ಯಸ್ಥತ್ವ ಅನ್ನುವ ಲಿಂಗವನ್ನು ಕೂಡ ಸಮನ್ವಯಿಸಿ ತಿಳಿಸಬೇಕಾಗಿದೆ. ಅದಕ್ಕಾಗಿ ಈ ಅಧಿಕರಣವನ್ನು ಅಂದ್ರೆ ಅಂತರಾಧಿಕರಣವನ್ನ ವಕ್ರ ಸಂಗತಿಯ ಮೂಲಕ ಪ್ರಾರಂಭಿಸಿದ್ದಾರೆ ಅಂತ ಬಂದಿದೆ. ವಕ್ರ ಸಂಗತಿ ಅಂದ್ರೆ ಏನು, ರುಜು ಸಂಗತಿ ಅಂದ್ರೆ ಏನು, ಇದನ್ನ ಎಲ್ಲಾ ಟಿಪ್ಪಣಿಕಾರರು ಕೂಡ ಹೇಳಿದ್ದಾರೆ. ಭಾವದೀಪ ಟಿಪ್ಪಣಿಯಲ್ಲೂ ಅದಿದೆ. ನಾನು ನಿರ್ದಿಷ್ಟವಾಗಿ ಯಾವುದೋ ಒಂದು ಟಿಪ್ಪಣಿಯಲ್ಲಿ ಬಂದಿರೋದನ್ನ ತಗೊಂಡಿರ್ತೀನಿ, ಸ್ಪಷ್ಟತೆ ದೃಷ್ಟಿಯಿಂದ, ವಾಕ್ಯಗಳ ಸ್ಪಷ್ಟತೆ ಇತ್ಯಾದಿ ದೃಷ್ಟಿಯಿಂದ. 765ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಅಂತ ಟಿಪ್ಪಣಿ ಇದೆ. ಅದು ಪ್ರಾರಂಭ ಕಂಡಿರೋದು 763ನೇ ಪುಟದಲ್ಲೇ ಇದೆ. ನಾವೀಗ 765ನೇ ಪುಟದಲ್ಲಿ ಮೋಕ್ಷ ಇತಿ ಮತಂ ಇತಿ ಅಂತಿಷ್ಟಾದ್ಮೇಲೆ ನಾನು ನೇತರೋನುಪಪತ್ತೇಹೇ ಇತ್ಯತ್ರ ಅಂತೇನು ಪ್ರಾರಂಭ ಕಾಣ್ತದೆ ಅದನ್ನ ನೋಡ್ಬೇಕಾಗಿದೆ. ಈ ವಕ್ರ ಸಂಗತಿ ಅಂತ ಅನ್ನೋದ್ರ ಬಗ್ಗೆ ಇದೇ ವಿಷಯನ ಸ್ವಲ್ಪ ಬೇರೆ ಬೇರೆ ವಾಕ್ಯದಿಂದ ಹೇಳಿದ್ದಾರೆ ಅಷ್ಟು ಉಳಿದವರು. ನಾನು ನೇತರೋನುಪಪತ್ತೇಹೇ ಇತ್ಯತ್ರ ವಿಷ್ಣುಜ್ಞಾನ ಮೋಕ್ಷ ಇತ್ಯುಕ್ತಂ ತತ್ ಅಯುಕ್ತಂ. ಇನ್ನೀ ಪೂರ್ವಪಕ್ಷ ಮಾಡ್ತಿದ್ದಾರೆ. ನೇತರೋನುಪಪತ್ತೇಹೇ ಅಂತ ಹಿಂದಿನ ಸೂತ್ರದಲ್ಲಿ ವಿಷ್ಣುವಿನ ಜ್ಞಾನದಿಂದಲೇ ಮೋಕ್ಷ ಅಂತ ನೀವು ಸಿದ್ಧಾಂತಿಗಳು ಹೇಳಿದಿರಿ ಅಂತ ಇತ್ಯುಕ್ತಂ ನಿಮ್ಮಿಂದ ಹೇಳಲ್ಪಟ್ಟಿತು. ಆದರೆ ತದಯುಕ್ತಂ, ಅದು ಸರಿಯಲ್ಲ. ತದ್ಯಥಾ ಇತಿ ಅಕ್ಷಿಸ್ಥ ಜ್ಞಾನಾತ್ ಮೋಕ್ಷ ಶ್ರವಣಾತ್. ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಕ್ಷಿಯಲ್ಲಿರುವ ಒಂದು ತತ್ವವನ್ನು ತಿಳಿದ್ರೆ ಮೋಕ್ಷ ಅಂತ ಬಂದಿದೆ. ಅಕ್ಷಿಯಲ್ಲಿರುವ ತತ್ವವನ್ನು ತಿಳಿದ್ರೆ ಮೋಕ್ಷ ಅಂತ ಬಂದಿದೆ. ಮೋಕ್ಷ ಶ್ರವಣಾತ್ ಇತಿ ಹೀಗೆ ಶ್ರವಣ ಆಗ್ತಾ ಇದೆ. ಆದ್ರಿಂದ ನೀವು ವಿಷ್ಣುವಿನ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ ಸರಿಯಲ್ಲ ಅಂತ ಪ್ರಶ್ನೆ ಪ್ರಾರಂಭ ಮಾಡಬೇಕು. ಹೀಗೆ ಪ್ರಶ್ನೆ ಮಾಡಿದ್ರೆ ಆವಾಗ ಅಧಿಕರಣವನ್ನ ಮತ್ತು ಸೂತ್ರವನ್ನು ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ರುಜು ಸಂಗತಿ, ನೇರವಾದ ಸಂಗತಿ. ಇದು ಸ್ಪಷ್ಟವಾಗಿದೆ, ಹಿಂದೆ ಆತರ ಬಂದಿದೆ. ರುಜು ಸಂಗತ್ಯ ಏವ ಅಧಿಕರಣಾರಂಭೆ. ರುಜುವಾದ ಸಂಗತಿ ಅಂದ್ರೆ ನೇರವಾದ ಸಂಗತಿ, ನಡುವೇನು ಗೊಂದಲ ಇಲ್ಲ. ರುಜು ಸಂಗತ್ಯ ಏವ ಅಧಿಕರಣಾರಂಭೆ ಕರ್ತವ್ಯ. ಹಾಗಾದ್ರೆ ಮಾಡ್ತಾ ಇರುವಾಗ, ಹಾಗೆ ಮಾಡ್ಲಿಕ್ಕೆ ಬರ್ತಿದ್ದಾಗ ನೀವೇನ್ ಮಾಡಿದ್ರಿ, ಆಚಾರ್ಯರು ಆ ಸಂಗತಿಯನ್ನು ತೋರಿಸುವಾಗ ಆನಂದಮಯ ಇದು ನೋಡಿ, ಕರ್ತವ್ಯ ಅಂತಿದೆಯಲ್ಲ,
ಅದಾದ್ಮೇಲೆ ಆನಂದಮಯೋ ವಿಷ್ಣುರಿತ್ಯುಕ್ತಂ ಅಂತ ನಡುವೆ ಫುಲ್ ಸ್ಟಾಪ್ ಇತ್ಯಾದಿಗಳಿದೆಯಲ್ಲ, ಅದು ಬೇಡ. ಅದು ನೀವೇನ್ ಮಾಡಿದ್ರಿ ಅಂತ ಅನ್ನೋದನ್ನು ಪೂರ್ತಿ ಹೇಳಬೇಕಾಗ್ತದೆ. ಆನಂದಮಯೋ ವಿಷ್ಣುರಿತ್ಯುಕ್ತಂ ತಸ್ಯ ಚ ಆದಿತ್ಯಸ್ಥತ್ವಂ ಅರ್ಥಾತ್ ಅಕ್ಷಿಸ್ತತ್ವಂ ಚ ಅಕ್ಷಾದಿತ್ಯಯೋ ಐಕ್ಯ ವಿಧಾನ ಐಕ್ಯ ಏಕವಿಧತ್ವಾತ್ ತಚ್ಚ ಯಃ ಏಷಃ ಅಂತರಕ್ಷಿಣಿ ಅಗ್ನೇ ಅಂತರಕ್ಷಿಣಿ ಇತಿ ಅಗ್ನೇಃ ಪ್ರತೀಯತೆ ಇತಿ ವಕ್ರಸಂಗತ್ಯ ಅಧಿಕರಣ ಆರಂಭ ಕಿಮರ್ಥಃ? ಇದು ಪ್ರಶ್ನೆ. ಶಿಷ್ಯರು ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಇದನ್ನು ಯಾರೊಬ್ರು ವಾದಿಗಳು ಹೀಗೆ ಪ್ರಶ್ನೆ ಮಾಡಿದಾರಂತೆ ನಾವು ತಿಳ್ಕೋಬೇಕಾಗಿಲ್ಲ. ರುಜುವಾದ ಸಂಗತಿಯಿಂದಲೇ ಅಧಿಕರಣವನ್ನು ಪ್ರಾರಂಭ ಮಾಡ್ಲಿಕ್ಕೆ ಬರುವಾಗ ನೀವೇನ್ ಮಾಡಿದ್ರೆ, ಈ ಆನಂದಮಯ ವಿಷ್ಣು ಅಂತ ಹೇಳಿದ್ರಲ್ಲ, ಅಲ್ಲಿ ಆ ಆನಂದಮಯತ್ವ ಅಂತ ಅನ್ನೋದು ವಿಷ್ಣುವಿಗೆ ಏನ್ ಪ್ರತಿಪಾದನೆ ಮಾಡಿದ್ದೀರಿ, ಅದು ತಸ್ಯ ಆದಿತ್ಯಸ್ಥತ್ವಂ, ಆ ವಿಷ್ಣುವಿಗೆ ಆದಿತ್ಯಸ್ಥತ್ವ ಅಂತ ಅನ್ನೋದು, ಆದಿತ್ಯನಲ್ಲಿರುವಿಕೆ ಅನ್ನೋದು, ಮತ್ತೆ ಅಕ್ಷಿಸ್ತತ್ವಂಚ ಕಣ್ಣಿನಲ್ಲಿರುವಿಕೆ ಅಂತ ಅನ್ನೋದು, ಎರಡೂ ಕೂಡ ಏಕವಿಧವಾಗಿದೆ, ಒಂದೇ ರೀತಿಯಾಗಿದೆ. ಅದು ಅಕ್ಷಾದಿತ್ಯಯೋ ಏಕವಿಧತ್ವಾತ್, ಒಬ್ಬನೇ ಆದಿತ್ಯನಲ್ಲೂ ಇದ್ದಾನೆ ಕಣ್ಣಿನಲ್ಲೂ ಇರ್ತಾನೆ. ಹೇಗೆ ಅಂದ್ರೆ ಅದು ಏಕವಿಧ ಆದ್ರಿಂದ, ಎರಡಕ್ಕೂ ಕೂಡ ಅಭಿಮಾನಿ ದೇವತಾ ಒಬ್ಬನೇ ಆದ್ರಿಂದ. ಅದು ಮುಂದೆ ಹಾಗಾದ್ರೆ ಯಾರು ಅವನು? ಒಬ್ಬನೇ ವ್ಯಕ್ತಿ, ಆದಿತ್ಯನಲ್ಲೂ ಇರುವವನು ಅಗ್ನಿಯಲ್ಲೂ ಇರುವವನು ಯಾರು ಅಂತ ಪ್ರಶ್ನೆ ಬಂದ್ರೆ, ಯಯೇಶೋಂತರಕ್ಷಿಣಿ ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಗಮನಿಸಿದ್ರೆ ಅಗ್ನಿಗೆ ಅದು ತಿಳಿದು ಬರ್ತಾ ಇದೆ ಅಂತ ಈಗ ವಕ್ರ ಸಂಗತಿ ಮಾಡಿದ್ರಿ. ಈ ವಕ್ರ ಸಂಗತಿ ಮಾಡಬೇಕಾದ್ರೆ ನಾವು ಹಿಂದೆ ಟೀಕಾದಲ್ಲೇ ನೋಡಿದ್ದೀವಿ. ನಡುವೆ ಆದಿತ್ಯಶ್ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್ ಅನ್ನುವಂಥ ವೇದವಾಕ್ಯವನ್ನು ತಗೊಳ್ಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ಇವೆಲ್ಲ ಸ್ಪಷ್ಟ ಆಗೋದಿಲ್ಲ. ಟೀಕಾ ನೀವು ಇನ್ನೊಂದ್ಸರಿ ಗಮನಿಸಿ. ಆದಿತ್ಯಶ್ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್ ಅಂತ ಹೀಗೆಲ್ಲ ಬಂದಿದೆ. ಅದಕ್ಕೆ ಅರ್ಥನೂ ಕೂಡ ನಾವು ಟಿಪ್ಪಣಿಗಳಿಗೆ ಅನುಸಾರವಾಗಿ ನೋಡಿದ್ದೀವಿ. ಆದಿತ್ಯ ಅಂದ್ರೆ ಆದಿತ್ಯ ಮಂಡಲದ ಅಭಿಮಾನಿ ದೇವತಾ, ಚಕ್ಷುರ್ಭೂತ್ವ ಚಕ್ಷುರಿಂದ್ರಿಯದ ಅಭಿಮಾನಿ ಕೂಡ ಆಗಿ, ಅಕ್ಷಿಣಿ ಪ್ರಾವಿಶತ್ ಅವನು ಕಣ್ಣುಗಳನ್ನ ಅಂದ್ರೆ ಕಣ್ಣಿನ ಗೋಲಕಗಳನ್ನ ಪ್ರವೇಶ ಮಾಡಿದ. ಈ ಒಂದು ವೇದವಾಕ್ಯ ಇರೋದ್ರಿಂದ ಅಕ್ಷಿ ಆದಿತ್ಯಯೋ ಏಕವಿಧತ್ವಾತ್. ನಾನೀಗ ಟೀಕಾ ಓದ್ತಾ ಇದ್ದೇನೆ, ಈ ಹಿಂದೆ ಬಂದದ್ದು ಟೀಕಾ 752ನೇ ಪುಟದಲ್ಲಿರುವ ಟೀಕಾ ಓದ್ತಾ ಇದ್ದೇನೆ. ಅಕ್ಷಿ ಆದಿತ್ಯಗಳು ಎರಡೂ ಕೂಡ ಏಕವಿಧವಾಗಿದೆ ಅಂತ. ಹೀಗೆ ಆದಿತ್ಯಶ್ಚಕ್ಷುರ್ಭೂತ್ವ ಅನ್ನುವಂಥ ಮತ್ತೊಂದು ಶ್ರುತಿ ಬೇರೆ ಕಡೆಯಲ್ಲಿರೋ ಬಂದದನ್ನು ತಗೊಳ್ಬೇಕಿಲ್ಲ. ಒಂದು ತೈತ್ತಿರೀಯ ಉಪನಿಷತ್ತು ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಅಂತ, ಇನ್ನೊಂದು ಈ ಕಡೆ ಛಾಂದೋಗ್ಯ ಉಪನಿಷತ್ತು. ಇವೆರಡರಲ್ಲಿಯೂ ಕೂಡ ಪ್ರತಿಪಾದಿತ ಆಗಿರುವ ಸಂಗತಿಗಳನ್ನು ನಾವು ಜಿಜ್ಞಾಸೆ ಒಳಪಡಿಸಬೇಕಾದ್ರೆ ಈ ಆದಿತ್ಯಶ್ಚಕ್ಷುರ್ಭೂತ್ವ ಅನ್ನುವಂಥ ಇನ್ನೊಂದು ವೇದವಾಕ್ಯವನ್ನು ತಗೊಳ್ಬೇಕಾಯ್ತು. ಯಾಕಂದ್ರೆ ಒಂದ್ ಕಡೆ ಸೂರ್ಯನಲ್ಲಿದ್ದಾನಂತ ಬಂದಿದೆ, ಇನ್ನೊಂದ್ ಕಡೆ ಅಗ್ನಿಯಲ್ಲಿದ್ದಾನಂತ ಬಂದಿದೆ. ಅಗ್ನಿಯಲ್ಲಿದ್ದವನು ಸೂರ್ಯನಲ್ಲಿದ್ದವನು ಒಂದೇ ಅಂತ ಅನ್ನೋದನ್ನು ಈ ಶ್ರುತಿ ಮೂಲಕ ಹೇಳಬೇಕಾಗ್ತದೆ. ಈ ತರ ಹೇಳಿ ಆ ಮೂಲಕ ಈ ಎಲ್ಲ ಅಧಿಕರಣವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಬೇರೆ ಒಂದು ಶ್ರುತಿ ತಗೊಂಡು ಈ ತರ ಅಲ್ಲೆಲ್ಲ ಪ್ಯಾಚಪ್ ಮಾಡುವುದೇನಿದೆ ಇದು ವಕ್ರ ಸಂಗತಿ ಅಂತ ಅದರ ತಾತ್ಪರ್ಯ. ನೀವು ಇದನ್ನ 755ನೇ ಪುಟದಲ್ಲಿ ಭಾವಬೋಧ ಟಿಪ್ಪಣಿಯಲ್ಲೂ ಕೂಡ ನೋಡಬಹುದು. ನಾನು 765 ಅಂತ ಹೇಳಿದ್ದೇನು ಆರಂಭದ ದೃಷ್ಟಿಯಿಂದ ಇತಿ ಸಂಗ್ರಹ ಇತಿ ಅಧಿಕರಣ ಆರಂಭೇ ಕರ್ತವ್ಯ ಅಂತ ಸ್ಪಷ್ಟವಾಗಿ ಅವರು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದ ಅದನ್ನು ತಗೊಂಡೆ. ರಘುತ್ತಮ ತೀರ್ಥರು ಮೊದಲಾದವರು ಹೇಳಿದ್ದನ್ನೇ ಅವ್ರು ಹೇಳಿದ್ದಾರೆ, ಅದು ವಿಷಯ ಬೇರೆ. ಆದ್ರೆ ಅವ್ರು ಹೇಳಿದಂತೆ ಇವರು ವಾಕ್ಯ ಪ್ರಯೋಗಗಳನ್ನು ಸ್ಪಷ್ಟವಾಗಿ ಮಾಡಿಲ್ಲ ಉಳಿದವರು, ಅದಕ್ಕಾಗಿ ಅದನ್ನು ತಗೊಂಡೆ. 755ನೇ ಪುಟದಲ್ಲೂ ಕೂಡ ನೋಡ್ರಿ, ಯಯೇಷ ಆದಿತ್ಯ ಪುರುಷ ಅಂತ ಇದೊಂದು ವೇದವಾಕ್ಯ. ಯಯೇಶೋಂತರಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಇನ್ನೊಂದು ವೇದವಾಕ್ಯ. ಇತ್ತನೆಯೋಹೋ ವಾಕ್ಯಯೋಹೋ, ಇವೆರಡೂ ವೇದವಾಕ್ಯಗಳಿಗೆ ಏಕಾರ್ಥತ್ವವನ್ನು ಹೇಳಬೇಕು. ಹೇಗೆ ಹೇಳಬೇಕು? ಆದಿತ್ಯಶ್ಚಕ್ಷುರ್ಭೂತ್ವ ಅನ್ನೋ ವೇದವಾಕ್ಯದಿಂದ ಹೇಳಬೇಕು. 755ನೇ ಪುಟದಲ್ಲಿ ಭಾವಬೋಧ ಟಿಪ್ಪಣಿಯಲ್ಲಿ ವಕ್ರ ಸಂಗತ್ಯ ಅಂತಿದೆ, ಅದನ್ನ ನೋಡಿ. ಅದರಿಂದ ಹೇಳ್ತಿದ್ದೀನಿ. ಭೂತ್ವ ಇತಿ ಶ್ರುತ್ಯ ಏಕಾರ್ಥತ್ವ ಉಪಪಾದ್ಯ, ಒಂದೇ ಅರ್ಥವನ್ನು ಅವೆರಡೂ ಹೇಳ್ತಿದೆ ಅಂತ ಹೇಳಿ
ಯೇಷ ಆದಿತ್ಯ ಇತಿ ವಾಕ್ಯಸ್ಯ ಯಶ್ಚಾಸಾವಾದಿತ್ಯ ಇತಿ ವಾಕ್ಯೇನ ಸಂಗತ್ಯ. ನೋಡಿ, ಇಲ್ಲಿ ಮೇಲೆ ಯೇಷ ಆದಿತ್ಯ ಪುರುಷೇ ಅಂತ ಅನ್ನೋದು ಛಾಂದೋಗ್ಯ, ಯೇಷು ಅಂತರಿಕ್ಷಣ ಪುರುಷೋ ದೃಶ್ಯತೆ ಅನ್ನೋದು ಛಾಂದೋಗ್ಯವೇ. ಇವೆರಡೂ ಕೂಡ ಒಂದೇ ಅರ್ಥವನ್ನು ಪ್ರತಿಪಾದನೆ ಮಾಡ್ತೇವೆ ಅಂತ ಆದಿತ್ಯ ಚಕ್ಷುರ್ಭೂತ್ವ ಅನ್ನೋ ಶ್ರುತಿಯ ಮೂಲಕ ಹೇಳಿ, ಇಷ್ಟಾದ ಮೇಲೆ ಯಯೇಷ ಆದಿತ್ಯ ಇತಿ ವಾಕ್ಯಸ್ಯ ಛಾಂದೋಗ್ಯ ಉಪನಿಷತ್ತಿನ ಈ ಮಾತಿಗೆ ಯಶ್ಚಾಸಾವಾದಿತ್ಯ ಇತಿ ವಾಕ್ಯೇನ ಸಂಗತ್ಯ, ಇದು ತೈತರಿಯ ಉಪನಿಷತ್ತಿನ ಯಶ್ಚಾಸಾವಾದಿತ್ಯ ಅನ್ನೋ ಮಾತಿನ ಜೊತೆಗೆ ಸಂಬಂಧವನ್ನು ತೋರಿಸಿ, ತದರ್ಥಾರ್ಥಿಕ ಯಹ ಯೇಷೋಂತರಕ್ಷಣಿ ಇತಿ ವಾಕ್ಯಸ್ಯಾಪಿ, ಮೊದಲು ಛಾಂದೋಗ್ಯದಲ್ಲೇ ಬಂದಿರುವಂತಹ ಎರಡು ವಾಕ್ಯಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಛಾಂದೋಗ್ಯವನ್ನು ತೈತರಿಯವನ್ನು ಹೊಂದಿಸಬೇಕು. ಕೊನೆಗೆ ಈ ಯಯೇಷೋಂತರಿಕ್ಷಣ ಪುರುಷೋ ದೃಶ್ಯತೆ ಅನ್ನೋ ವಾಕ್ಯವೂ ಕೂಡ ಒಬ್ಬನನ್ನೇ ಹೇಳ್ತಾ ಇದೆ, ಕಣ್ಣಿನಲ್ಲಿರುವವನನ್ನೇ ಹೇಳ್ತಾ ಇದೆ ಅಂತ ಇಷ್ಟೆಲ್ಲ ಕಷ್ಟಪಡಬೇಕು. ಇದು ವಕ್ರ ಸಂಗತಿ ಆಯ್ತಲ್ವಾ ಅಂತ ಒಂದು ಪ್ರಶ್ನೆ ಇದೆ. ರುಜು ಸಂಗತಿಯನ್ನು ಹೇಳಿಕ್ ಬರ್ತಿರುವಾಗ ವಕ್ರ ಸಂಗತಿಯನ್ನು ಯಾಕೆ ಹೇಳಿದಿರಿ ಅಂತ ಶಿಷ್ಯರ ಪ್ರಶ್ನೆ. ಹೀಗೆ ವಕ್ರ ಸಂಗತಿಯನ್ನು ಯಾಕೆ ನೀವು ಅನುಸರಿಸಿದ್ರಿ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಅಲ್ಲೇ ಟೀಕಾದಲ್ಲಿ ಉತ್ತರ ಹೇಳಿದ್ದಾರೆ. ಅತ್ರ ಆದಿತ್ಯಸ್ಥತ್ವ ಲಿಂಗಸ್ಯಾಪಿ ವಿಷ್ಣು ಸಮನ್ವಯ ಸಿದ್ಧಾರ್ಥಂ. ಆದಿತ್ಯಸ್ಥತ್ವ, ವಿಷ್ಣುವಿನಲ್ಲಿ ಆದಿತ್ಯಸ್ಥತ್ವ ಅನ್ನುವುದು ಕೂಡ ಇದೆ ಅಂತ ಅನ್ನೋದನ್ನ ನಾವು ತಿಳಿಸಬೇಕಾಗಿದೆ. ಅದಕ್ಕಾಗಿ ನಾವು ಈ ರುಜುವಾದ ಸಂಗತಿಯನ್ನು ಬಿಟ್ಟು ವಕ್ರ ಸಂಗತಿಯನ್ನ ಸ್ವೀಕಾರ ಮಾಡಿದ್ದೇವೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ತುಂಬಾ ಚರ್ಚೆ ಮಾಡಿದ್ದಾರೆ. ಅಲ್ಲಿರೋ ಎಲ್ಲಾ ಚರ್ಚೆನೂ ನಮ್ಗೇನು ನಾವು ಕೈಯಲ್ಲಿ ತಗೊಳ್ಳೋದು ಬೇಕಾಗಿಲ್ಲ. ಸುದೀರ್ಘವಾಗಿ ಬರೀ ಟಿಪ್ಪಣಿಗಳ ಬಗ್ಗೆನೇ ನೋಡ್ತಾ ಕೂತ್ಕೊಳ್ಳೋದಾಗ್ತದೆ. ನಮಗೆ ವಕ್ರ ಸಂಗತಿ ಅಂತ ಅನ್ನೋದು ರುಜು ಸಂಗತಿಗಿಂತ ಸ್ವಲ್ಪ ದೀರ್ಘ ಅಂತ ಕಾಣಿಸಿದ್ರು ಕೂಡ ನಮಗೇನು ಹೇಳಬೇಕಾಗಿದೆ, ಆದಿತ್ಯಸ್ಥತ್ವವೂ ಕೂಡ ವಿಷ್ಣುವಿನಲ್ಲೇ ಇದೆ ಅಂತ ತಿಳಿದು ಬರ್ತದೆ. ಈ ತರ ಎರಡೆರಡು ಮೂರು ಸೂತ್ರಗಳಂತ ನಾವು ಎರಡೆರಡು ಮೂರು ವೇದವಾಕ್ಯಗಳನ್ನ ಒಟ್ಟೊಟ್ಟಿಗೆ ವಿಚಾರ ಮಾಡಿದ್ರೆ ಅದಕ್ಕಾಗಿ ವಿಷ್ಣುವಿನಲ್ಲೇ ಆದಿದೆ ಅಂತ ತಿಳಿದು ಬರಲಿ ಅನ್ನೋ ಕಾರಣದಿಂದಾಗಿ ನಾವು ಈ ವಕ್ರ ಸಂಗತಿಯನ್ನ ಅನುಸರಣೆ ಮಾಡಿದ್ದೇವೆ. ಅದು ಬಿಟ್ಟು ನೇತರೋನುಪಪತ್ತೇ ಅಂತ ಸೂತ್ರ ಬಂದಿದೆ, ಅಲ್ಲಿ ವಿಷ್ಣುವಿನ ಜ್ಞಾನದಿಂದ ಮೋಕ್ಷ ನೀವು ಪ್ರತಿಪಾದನೆ ಮಾಡಿದ್ರಿ. ಛಾಂದೋಗ್ಯ ಉಪನಿಷತ್ತು ನೋಡಿದ್ರೆ ಅಗ್ನಿ ಜ್ಞಾನದಿಂದ ಮೋಕ್ಷ ಅಂತ ಕಂಡು ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರಿ ಇಲ್ಲ ಅಂತ ಇಷ್ಟೇ ಹೇಳ್ಬಿಟ್ರೆ ಆದಿತ್ಯ ಸ್ಥತ್ವ ಅಂತ ಅನ್ನೋದು ತಿಳಿಬೇಕಾಗಿದೆ ನಮಗೆ. ಅದು ತಿಳಿದಂತ ಆಗಲಿಲ್ಲ ಇಲ್ಲಿ. ಅದಕ್ಕಾಗಿ ಈ ತರ ನಾವು ಮಾಡಿದ್ದೀವಿ ಅಂತ ಅಲ್ಲಿ ಅಭಿಪ್ರಾಯ ಇದೆ. ಟೀಕಾದ ಭಾವವನ್ನ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಾವದೀಪ ಟಿಪ್ಪಣಿಯಲ್ಲಿ 759ನೇ ಪುಟದಲ್ಲಿ ತಿಳಿಸಿದ್ದಾರೆ. ವಕ್ರಾಶ್ರೇಣಿ ಅತ್ರ ಅಕ್ಷಿಸ್ತತ್ವ ಸಮನ್ವಯೇ ಪ್ರಾಚೀನಂ ಆದಿತ್ಯಸ್ಥತ್ವಮಪಿ ವಿಷ್ಣುರೇವ ಸಿದ್ಧತಿ ನಾನ್ಯಥಾ. ರುಜುಮಾರ್ಗವನ್ನು ಬಿಟ್ಟು, ರುಜು ಸಂಗತಿಯನ್ನು ಬಿಟ್ಟು ವಕ್ರವಾದ ಸಂಗತಿಯನ್ನು ಆಶ್ರಯಿಸಿದ್ರಿಂದ ಏನ್ ಅನುಕೂಲ ಆಯಿತು ಅಂದ್ರೆ, ಅತ್ರ ಅಕ್ಷಿಸ್ತತ್ವ ಸಮನ್ವಯ, ಇಲ್ಲಿ ಅಕ್ಷಿಸ್ತತ್ವವನ್ನು ನಾವು ವಿಷ್ಣುವಿಗೆ ಸಮನ್ವಯ ಮಾಡಿದ್ರೆ ಹಿಂದೆ ಹೇಳಲ್ಪಟ್ಟಂತಹ ಆದಿತ್ಯಸ್ಥತ್ವವು ಕೂಡ ವಿಷ್ಣುವಿಗೆ ಬರ್ತದೆ ಅಂತ ಇಷ್ಟೆಲ್ಲ ಸುಲಭವಾಗಿ ನಮಗೆ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಮೊದಲು ನಾವು ಹಿಡಿದ ಮಾರ್ಗ ವಕ್ರ ಇರಬಹುದು, ಆದರೆ ಅಕ್ಷಿಸ್ತತ್ವವು ವಿಷ್ಣುವಿಗೆ ಅಂತ ಗೊತ್ತಾದ್ಮೇಲೆ ಹಿಂದೆ ಪ್ರತಿಪಾದಿಸಲ್ಪಟ್ಟಂತಹ ಆದಿತ್ಯಸ್ಥತ್ವವು ಕೂಡ ವಿಷ್ಣುವಿಗೆ ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಅದು ಗೊತ್ತಾಗೋದಿಲ್ಲ ಅಂತ ಭಾವದೀಪ ಟಿಪ್ಪಣಿಯಲ್ಲಿರೋದನ್ನ ನೀವು ಈ ಉತ್ತರವನ್ನು ಹೇಳುವಾಗ ತಿಳ್ಕೋಬೇಕು. ಅದನ್ನ ನಿಮ್ಮ ಪುಸ್ತಕದಲ್ಲಿ ಗುರುತು ಮಾಡಿಕೊಂಡ್ರೆ ಮುಂದಿನವರಿಗೆ ಅದರಿಂದ ಅನುಕೂಲ ಆಗ್ತದೆ. ಅಗ್ನಿನಾಮಿತಿ ಬಹುವಚನಂ ಆದಿಪದ ದ್ವಯಂ ಚ ಬಫಗ್ನಿಶ್ರುತಿ ಸೂಚನಾಯ ಪ್ರಯುಕ್ತಂ ಅಂತ ಇದು ಆ ಪೂರ್ವ ಪಕ್ಷದವನ್ನು ತೋರಿಸೋದ್ರಲ್ಲಿ ಕೊನೆಯ ವಾಕ್ಯ. ಮುಂದೆ ಸಿದ್ಧಾಂತ ಸೂತ್ರಂ ಅವತಾರ್ಯ ವ್ಯಾಚಷ್ಟೆ, ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನ ಅವತಾರ್ಯ ನಮ್ಮೆದುರಿಗೆ ತೋರಿಸಿ ಡೌನ್ಲೋಡ್ ಮಾಡಿಕೊಂಡು ಮುಂದೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅವತಾರ್ಯ ಅಂತ ಡೌನ್ಲೋಡ್ ಅಂತ ಸುಮ್ಮನೆ ಹೇಳ್ತೇನೆ, ಸೂತ್ರದ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ, ಆಚಾರ್ಯ ಉಪದೇಶ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಅದಿರಲಿ. ಈಗ ಅಲ್ಲಿ ಆಚಾರ್ಯರ ಭಾಷ್ಯ ವಾಕ್ಯ ಗಮನಿಸಬೇಕೆಲ್ಲರೂ ಕೂಡ. ಆದಿತ್ಯ ವಿಷ್ಣುರಿತ್ಯುಕ್ತಂ ಯೇಷ ಆದಿತ್ಯ ಪುರುಷಃ ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದಾವಗ್ನೀನಾಮೇವ ಆದಿತ್ಯ
ಆದಿತ್ಯಾದಿ ಸ್ಥತ್ವ ಮುಚ್ಯತೆ ಅಂತ ಅಲ್ಲಿ ನಾವು ಅದನ್ನ ತಿದ್ದುಕೊಳ್ಬೇಕು. ಅನೇಕ ಪುಸ್ತಕಗಳಲ್ಲಿ ಆದಿತ್ಯ ಸ್ಥತ್ವ ಮುಚ್ಯತೆ ಅಂತ ಮಾತ್ರ ಇದೆ. ಹಾಗೆ ಅನುವಾದನ ಕೂಡ ಮಾಡಿದ್ದಾರೆ. ನಾವು ಅದನ್ನ ತಿದ್ದುಕೊಳ್ಬೇಕು. ಆವಾಗ ಅದು ಈ ಟೀಕಾವಾಕ್ಯಕ್ಕೆ ಅನುಗುಣ ಆಗ್ತದೆ. ನಾವು ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಒಂದು ಅಗ್ನಿನಾಮ್ ಅಂತ ಬಹುವಚನ ಬಂದಿದೆ. ಇತ್ಯಾದಾವ್ ಅಗ್ನಿನಾಮ್ ಅಂತ. ಈ ಬಹುವಚನ ಪ್ರಯೋಗ ಮಾಡಿರುವುದು ಯಾಕೆ ಅಂತ ಒಂದು ಪ್ರಶ್ನೆ. ಹಾಗೇನೆ ಆದಿಪದ ದ್ವಯಂಚ, ಎರಡು ಆದಿಪದಗಳು ಯಾವುದು? ಇತ್ಯಾದವು ಅಂತ ಆದಿಪದ, ಆಮೇಲೆ ಆದಿತ್ಯಾದಿಸ್ಥತ್ವಂ ಅಂತ ಇನ್ನೊಂದು ಆದಿಶಬ್ದ. ಇವೆರಡು ಆದಿಶಬ್ದಗಳು. ಇವೆರಡನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಬಹುಅಗ್ನಿ ಶ್ರುತಿ ಸೂಚನಾಯ ಪ್ರಯುಕ್ತಂ. ಅಲ್ಲಿ ನಾವೀಗಾಗಲೇ ನೋಡಿದ್ದೇವೆ, ಗುರು ಸತ್ಯಕಾಮ ಜಾಬಾಲರು ಪ್ರವಾಸಕ್ಕೆ ಹೋಗಿದ್ದಾಗ ಶಿಷ್ಯನಾದ ಉಪಕೋಸರನಿಗೆ ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ, ದಕ್ಷಿಣಾಗ್ನಿ ಈ 3 ಜನ ಅಗ್ನಿಗಳು ಉಪದೇಶ ಮಾಡಿದ್ದಾರೆ. ಆ 3 ಜನ ಅಗ್ನಿಗಳನ್ನು ಹೇಳಲಿಕ್ಕೆ 3 ಶ್ರುತಿಗಳೇ ಅಲ್ಲಿವೆ. ಇವೆಲ್ಲ ಇದು ಅಭ್ಯಾಸ. ನಾವು ಅಭ್ಯಾಸ ಪೂರ್ವತ ಅಂತ ಕೆಲವು ಲಿಂಗಗಳ ಬಗ್ಗೆ ಹಿಂದೆ ಜಿಜ್ಞಾಸೆ ಮಾಡಿದ್ವಿ. ಅದನ್ನ ಅಭ್ಯಾಸವನ್ನು ತೋರಿಸಲಿಕ್ಕೋಸ್ಕರ ಇಷ್ಟನ್ನು ಹೇಳಿರ್ತಾರೆ. ಅಲ್ಲಿ ಏನಿದೆ ವಿಷಯ, ನಾವೀಗಾಗಲೇ ಛಾಂದೋಗ್ಯ ಉಪನಿಷತ್ತಿನ ಭಾಗವನ್ನು ಕೂಡ ಗಮನಿಸಿದ್ದೀವಿ. ಇನ್ನೊಂದ್ಸರಿ ನೀವು ಅದನ್ನು ಗಮನಿಸಬೇಕು. ಅಗ್ನಿನಾಮ್, ಅಗ್ನಿಗಳು ಅಂತ ಬಹುವಚನ ಪ್ರಯೋಗ ಆಚಾರ ಮಾಡಿದ್ದಾರೆ. ಅದಲ್ಲದೆ ಅಲ್ಲಿ 2 ಆದಿಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇತ್ಯಾದವು ಅಂತ. ಇತ್ಯಾದಿ ಏಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯವಾಹಮಸ್ಮಿ ಅಂತ ಒಂದು. ಆಮೇಲೆ ಏಷ ವಿದ್ಯುತಿ ಅಂತ ಇನ್ನೊಂದು ಏಷ ಚಂದ್ರಮಸಿ ಅಂತ ಇನ್ನೊಂದು. ಹೀಗೆ ಒಟ್ಟು 3 ವಾಕ್ಯಗಳು. ಆ 3 ವಾಕ್ಯಗಳನ್ನು ಸೂಚನೆ ಮಾಡಲಿಕ್ಕೋಸ್ಕರ ಇತ್ಯಾದವು ಅಂತ ಹೇಳಿದ್ದಾರೆ. ಆಮೇಲೆ ಅವನು ಎಲ್ಲಿರ್ತಾನೆ, ಈ ವಾಕ್ಯಗಳಿಂದ ಏನ್ ತಿಳಿದು ಬರ್ತದೆ ಅಂದ್ರೆ ಆದಿತ್ಯನಲ್ಲಿದ್ದಾನೆ ಅಂತ ತಿಳಿದು ಬರ್ತದೆ, ವಿದ್ಯುತ್ತಿನಲ್ಲಿದ್ದಾನೆ ಅಂತ ತಿಳಿದು ಬರ್ತದೆ, ಚಂದ್ರನಲ್ಲಿದ್ದಾನೆ ಅಂತ ತಿಳಿದು ಬರ್ತದೆ. ಅದಕ್ಕೆ ಆದಿತ್ಯಾದಿಸ್ಥತ್ವಂ, ಆದಿತ್ಯ ಮೊದಲಾದವರಲ್ಲಿ ಇದ್ದಾನೆ ಅಂತ ಹೀಗದನ್ನ ನಾವು ತಿಳ್ಕೊಳ್ಬೇಕು. 2 ಆದಿಪದಗಳು ಎಲ್ಲಿ ಬಂದದ್ದು ಅಂದ್ರೆ ಒಂದು ವೇದ ವಾಕ್ಯದಲ್ಲಿ ಆದಿತ್ಯನಲ್ಲಿದ್ದಾನೆ, ವಿದ್ಯುತ್ತಿನಲ್ಲಿದ್ದಾನೆ, ಚಂದ್ರಮಸನಲ್ಲಿದ್ದಾನೆ ಅಂತ. ಮತ್ತೆ ಆದಿತ್ಯಾದಿಸ್ಥತ್ವ ಅಂದ್ರೆ ಸೂರ್ಯನಲ್ಲಿ ಇರಬೇಕೆ, ಚಂದ್ರನಲ್ಲಿ ಇರಬೇಕೆ, ಮತ್ತೆ ಹಾಗೆ ವಿದ್ಯುತ್ತಿನಲ್ಲಿರಬೇಕು. ಇದ್ರ ಬಗ್ಗೆ ಅಭಿನವ ಚಂದ್ರಿಕಾ ಟಿಪ್ಪಣಿಕಾರರು ಸ್ವಲ್ಪ ಏನೋ ಬೇರೆ ವಿಷಯಗಳನ್ನು ಪ್ರಕ್ಷೇಪ ವಿಕ್ಷೇಪ ಇತ್ಯಾದಿ ಚರ್ಚೆ ಮಾಡಿದಂತ ಕಾಣಿಸ್ತದೆ. ನಮಗದು ಬೇಡ. ಸದ್ಯ ಟೀಕಾದಲ್ಲಿ ಆದಿಪದ ದ್ವಯ ಅಂತಿದೆ, ಯತೀರ್ಥರ ಹತ್ರ ತಗೊಂಡಿದ್ದಾರೆ. ನಮಗೆ ಅಷ್ಟು ಸಾಕು. ಹೀಗಿಷ್ಟು ಪೂರ್ವ ಪಕ್ಷವನ್ನು ಆಚಾರ ತೋರಿಸಿದ್ದಾರೆ. ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನ ತೋರಿಸ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಗೋವಿಂದಾಚಾರ್ಯರು ಸರ್ವಮೂಲೆಯನ್ನು ಸಂಪಾದನೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಆದಿತ್ಯ ವಿಷ್ಣುರಿತ್ಯುಕ್ತಂ ಯಯೇಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯವಾಹಮಸ್ಮಿ ಇತ್ಯಾದಾವಗ್ನೀನಾಮೇವ ಆದಿತ್ಯಾದಿಸ್ಥತ್ವಂ ಉಚ್ಯತೆ. ಅಗ್ನಿನಾಮ ಬಹುವಚನ, ಇತ್ಯಾದವು ಅಂತ ಒಂದು ಆದಿಪದ, ಆದಿತ್ಯಾದಿ ಎಂಬಲ್ಲಿ ಇನ್ನೊಂದು ಆದಿಪದ. ಇದು ಜೈತೀರ್ಥ ಟೀಕಾಕ್ಕನುಗುಣವಾಗಿ ಅವರ ಟಿಪ್ಪಣಿ ಕೂಡ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಬ್ರಹ್ಮಸೂತ್ರ ಭಾಷ್ಯ ಕೂಡ ಕಂಡು ಬರ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.